ಮೇಡಮ್ ಏಜೆ ಸರ್ ಬರೋದು ಪಕ್ಕ ತಾನೆ? ಡೈರೆಕ್ಟ್ರೆ, ನಮ್ಮ ಲೀಲಾ ಮೇಡಮ್ ಹೇಳಿದ ಮೇಲೆ AJ ಸರ್ ಕರೆಕ್ಟ್ ಟೈಮಿಗೆ ಬರ್ತಾರೆ ಅಲ್ವಾ ಮೇಡಮ್? ಅಬ್ಸಲ್ಯೂಟ್ಲಿ ಬರ್ತಾರೆ. ಏನು ಸರ್ ಇದು ಸೀಮೆಣ್ಣೆ ಕ್ಯಾನ್ ಥರ ಇದೆ? ನಮ್ಮ ಪ್ರಾಪರ್ಟಿ ಲಿಸ್ಟಲ್ಲಿ ಇದಿರಲೇ ಇಲ್ಲ. ಸೀಮೆಣ್ಣೆ ಕ್ಯಾನ್ ಥರ ಅಲ್ಲ ರೀ, ಸೀಮೆ ಎಣ್ಣೆನೇ. ಯಾಕೆ ಸರ್? AJ ಸರ್ ಬರ್ತಾರೆ ಅಂತ ಹೇಳಿ ದೊಡ್ಡ ಸೆಟ್ ಹಾಕ್ಸಿದ್ದೀರಾ, ಅದರಲ್ಲದೆ ಕ್ಯಾರವಾನ್ ಬೇರೆ ತರಿಸಿದ್ದೀರಾ. ಇಷ್ಟೆಲ್ಲ ಖರ್ಚು ಮಾಡಿ AJ ಸರ್ ಬರಲಿಲ್ಲ ಅಂದರೆ ಸೆಟ್ಗೆ ಬೆಂಕಿ ಹಾಕಿ ಅದರೊಳಗೆ ಯಮನ್ ನೂಕ್ಬಿಡ್ತೀನಿ. ಇದೆಲ್ಲ ಹೇಗ್ ಸಾಧ್ಯ ಅಕ್ಕ? ಅವಳೇನೋ ತಲೆ ಕೆಟ್ಟಾಗ ಬಾಯಿಗೆ ಬಂದಂಗೆ ಹೇಳ್ತಾಳೆ ಅಂದ್ರೆ ಅವಳು ತಾಳಕ್ ನಾವು ಕುಣಿಯಕ್ಕಾಗತ್ತಾ? ಅವಳು ಹೇಳಿದ್ದನ್ನು ಮಾಡದೆ ಬೇರೆ ದಾರಿ ಇಲ್ಲ ನಮಗೆ. ಹಾಗಂತ ಅವಳು ಹೇಳ್ದಾಗ್ಲೆಲ್ಲ ಸರಿ, ನಿನಗೆ ಬೇರೆ ಏನಾದರೂ ದಾರಿ ಗೊತ್ತಿದ್ರೆ ಹೇಳು, ಹಾಗೆ ಮಾಡೋಣ. ಆ ಲೀಲಾ ಎಂಥ ಎಡವಟ್ಟು ಹುಡುಗಿ ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ. ಅವಳಿಗೆ ಸೀರಿಯಸ್ನೆಸ್ ಇಲ್ಲ, ಯಾರ ಹತ್ರ ಏನು ಕೇಳ್ತಿದ್ದೀನಿ ಏನು ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನನೂ ಇಲ್ಲ. ಹಾಗಂತ ಅವಳ ಮನ್ಸಿಗೆ ಬಂದಿದ್ದನ್ನು ಮಾಡೋದಕ್ಕೆ ಅವಳಿಗೆ ಭಯನೂ ಇಲ್ಲ. ಕರೆಕ್ಟ್ ಅಕ್ಕ. ಅವಳು ಹೇಳ್ದಾಗ ನಾವೇನಾದ್ರೂ ಕೇಳಿಲ್ಲ ಅಂದ್ರೆ ಏಜೆಗೆ ಹೇಳಿದ್ರು ಹೇಳ್ಬಿಡ್ತಾಳೆ. ಹಾಗೇನಾದ್ರೂ ಹೇಳ್ಬಿಟ್ರೆ? ಹಾಗೇನಾದ್ರು ಹೇಳಿದ್ರೆ ಏನಾಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಈ ಮದುವೆ ಕ್ಯಾನ್ಸಲ್ ಮಾಡೋಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀವಿ ಅಂತ ಏಜಿಗೆ ಏನಾದ್ರು ಅಪ್ಪಿತಪ್ಪಿ ಗೊತ್ತಾದರೆ ನಮಗೆ ಯಾರಿಗೂ ಉಳಿಗಾಲನೇ ಇಲ್ಲ. ಅದಕ್ಕೆ ಆ ಕಾರಣಕ್ಕಾದರೂ ನಾವು AJ ಹತ್ರ ಮಾತಾಡಬೇಕು. ಇವ್ರು ನೋಡಿದ್ರೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಖರ್ಚು ಮಾಡ್ತಿದ್ದಾರೆ. ಬೈ ಚಾನ್ಸ್ ಅಂಕಲ್ ಏನಾದರೂ ಕೈ ಕೊಟ್ರೆ ಕೊಂದಾಕ್ಬಿಡ್ತೀನಿ ನಿನ್ನ. AJ ಸರ್ ಬಂದ ಮೇಲೆ ಅವ್ರ ಎದುರಿಗೆ ಏನಾದ್ರು ಈ ತರ ಸಣ್ಣ ತಪ್ಪಾದ್ರೆ ನಿನ್ನ ಸಿಗದ ಹಾಕ್ಬಿಡ್ತೀನಿ. ಅಯ್ಯೋ, ಈ ಪ್ರೊಡ್ಯೂಸರ್ ಮಾತಿಗೆ ಸಾಯಿಸ್ಬಿಡ್ತೀನಿ ಕೊಂದಾಕ್ಬಿಡ್ತೀನಿ ಅಂತಿದಾರಲ್ಲ. ಅಂಕಲ್ ಬರೋದಷ್ಟೊತ್ತಿಗೆ ಒಂದು ಅರ್ಧ ಸತ್ತೋಗ್ಬಿಟ್ಟಿರ್ತೀನಿ ಅಷ್ಟೇ. ಈ ಅಂಕಲಿಂದಾಗಿ ಈ ಆ್ಯಡ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋದಿರಲಿ, ಅದು ನನ್ನ ಜೀವ ಉಳಿಸ್ಕೊಂಡ್ರೆ ಸಾಕಾಗಿದೆ. ಸಾಂಬಾರ್ ಬಡಿಸ್ಲಾ ಏಜೆ? ಏಜೆ, ಇನ್ನೊಂದು ದೋಸೆ ಹಾಕ್ತೀನಿ. ಮೂವಿಗೆ ಹೋಗ್ಬೇಕಾ, ಮಾಲ್ಗೆ ಹೋಗ್ಬೇಕಾ, ಅಥವಾ ಶಾಪಿಂಗ್ ಪ್ಲಾನ್ ಏನಾರ ಇದೆಯಾ? ಇಲ್ಲ AJ, ಅಂಥದ್ದೇನೂ ಇಲ್ಲ. ಏನು? ಅಕ್ಕ, ಇದೆಲ್ಲ ಆಗಲ್ಲ ಅನ್ಸುತ್ತೆ. ಆ್ಯಡ್ ಶೂಟು ಆ್ಯಕ್ಟಿಂಗು ಅಂತಂದರೆ ಏಜೆ ಒಪ್ಕೋತಾರ? ಬೆಳಗ್ಗೆ ಬಂದವ್ರ ಹತ್ರ ಹೇಗೆ ಮಾತಾಡಿದ್ರು ಅಂತ ನೀವೇ ನೋಡಿದ್ರಲ್ಲ. ನಾವೇನಾದರೂ ಆ ಥರ ಆಫರ್ ಅವ್ರ ಮುಂದೆ ಇಟ್ಟರೆ ನಮ್ಮ ಗತಿ ಅಷ್ಟೆ. ಆದರೆ AJ ಇದಕ್ಕೆ ಒಪ್ಪಿಸ್ದೆ ನಮಗೆ ಬೇರೆ ದಾರಿನೇ ಇಲ್ಲ. ಅದೇನೋ ನಿಜ. ಅದೇ ಅವ್ನು ಒಪ್ಸೋಕ್ಕೆ ಏನಾದ್ರು ದಾರಿ ತೋಚ್ಬೇಕಲ್ಲ. ಒಂದು ದಾರಿ ಇದೆ. ಮೇಡಮ್ ಏಜೆ ಸರ್ ಬರೋದು ಪಕ್ಕ ತಾನೆ? ಎಸ್, ಬರ್ತಾರೆ. ಯಾವುದಕ್ಕೂ ಡೌಟ್ ಬೇಡ, ಒಂದ್ಸಲ ಫೋನ್ ಮಾಡಿ ಕೇಳಿ ನೋಡಿ. ಸರಿ, ಮಾಡ್ತೀನಿ. ಹಲೋ, ಎಲ್ಲಿದ್ದೀರಾ? ಬರ್ತಾ ಇದ್ದೀರಾ? ಬನ್ನಿ ಬನ್ನಿ ಬನ್ನಿ. ಅಕ್ಕ, ಏನಾಗಿದೆ ನಿಮಗೆ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ನೀವು ಬರೋದೇ ಕಾಯ್ತಿದ್ದೀವಿ. ನೀವು ಬಂದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬೇಗ ಬನ್ನಿ. ಬೇಡ ಬೇಡ ಅಂತ ಬಡ್ಕೊಂಡೆ, ಆದ್ರೂ ದೊಡ್ಡದಾಗಿ ಏಜೆಂಟ್ ಕಳಿಸ್ತೀನಿ ಅಂತ ಒಪ್ಕೊಂಡಿಯಲ್ಲ, ಇದೆಲ್ಲ ಬೇಕಿತ್ತ ನಿಂಗೆ? ನಿಂಗೇನೋ ಇದರಿಂದ ದೊಡ್ಡ ಎಡ್ವರ್ಟ್ ಆಗುತ್ತೆ ಅಂತ ಅನಿಸ್ತಿದೆ ಅಕ್ಕ. AJ ಸರ್ ಬರ್ತಾರಲ್ವಾ ಮೇಡಮ್? ಹೇಳಿದ್ನಲ್ಲ, ಆನ್ ದ ವೇ ಇದ್ದಾರೆ, ಬಂದೇ ಬಿಡ್ತಾರೆ. ಮ್ಯಾನೇಜರ್ ಸರ್, ಈ ಸೀಮೆಣ್ಣೆ ಕ್ಯಾನ್ನ ಸ್ವಲ್ಪ ಸೈಡಿಗೆ ಇಟ್ಬಿಡ್ತೀರಾ?
ಎಲ್ಲಾದರೂ ಉಂಟಾ? ಎ ಜೆ ಸರ್ ಬರೋವರೆಗೂ ಆ ಕ್ಯಾನ್ ಅವ್ರ ಕೈಯಲ್ಲೇ ಇರುತ್ತೆ. ಏನ್ ಮಾಡಕ್ ಹೊರಟಿದ್ದಾರೆ ನೀವು? ನನಗೆ ಯಾಕೋದೆಲ್ಲ ತುಂಬಾ ರಿಸ್ಕ್ ಅನಿಸ್ತಿದೆ. ಹೌದಕ್ಕ, ನಾವ್ ಇದನ್ನೆಲ್ಲ ಏಜೆ ಕೈಲಿ ಒಪ್ಸಕ್ಕಾಗಲ್ಲ ಅನ್ಸುತ್ತೆ. ನಮ್ ಕೈಲಾಗಲ್ಲ ನಿಜ, ಅಜ್ಜಿ ಕೈಲಾಗ್ಬೋದಲ್ಲ. ರಾಮ್, ಹೇಳಮ್ಮ, ಇಲ್ಲ ಮಾತಾಡ್ಬೇಕಿತ್ತಾ? ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು. ಮಗ ತಾಯಿಗೋಸ್ಕರ ಎಲ್ಲ ಮಾಡಿದ್ರೆ ಅದೊಂದು ಸಹಾಯ ಅನ್ನಲ್ಲ, ಕರ್ತವ್ಯ ಅಂತ. ಆದರೆ ಇದು ನನಗೋಸ್ಕರ ಆಗಬೇಕಾಗಿರೋ ಸಹಾಯ ಅಲ್ಲ, ಬೇರೆಯವ್ರಿಗೋಸ್ಕರ. ಹೇಳಮ್ಮ, ಏನು ವಿಷಯ? ನೀನೊಂದು ಅಡ್ವರ್ಟೈಸ್ಮೆಂಟಲ್ಲಿ ಗೆಸ್ಟಾಗಿ ಕಾಣಿಸ್ಕೋಬೇಕಿತ್ತು. ಏನು? ನಾನು ಅಡ್ವರ್ಟೈಸ್ಮೆಂಟಲ್ಲಿ ಕಾಣಿಸ್ಕೊಳ್ಳೋದ? ಅಂದರೆ ಒಂದು ಪ್ರಾಡಕ್ಟ್ನ ನಾನು ಪ್ರಮೋಟ್ ಮಾಡ್ತಾ ಇರ್ತೀನಿ. ನನ್ನ ಹೆಸರನ್ನ ಬಳಸ್ಕೊಂಡು ಅವರು ಮಾರ್ಕೆಟಿಗೆ ಪ್ರಾಡಕ್ಟ್ ಬಿಡ್ತಾರಲ್ಲ. ಹೌದು ರಾಮ್, ನನಗೆ ಅದ್ರ ಬಗ್ಗೆ ಗೊತ್ತಿದೆ. ಲಾಭಕ್ಕೋಸ್ಕರ ನಾನು ಮಾರ್ಕೊಳ್ಳಲ್ಲ ಅನ್ನೋದು ನಿನಗೆ ಗೊತ್ತಿರಬೇಕಲ್ವಾ? ಅದು ಗೊತ್ತಿದೆ. ಆದರೆ ಇದು ಲಾಭಕ್ಕೋಸ್ಕರ ಮಾಡ್ತಿರೋದಲ್ಲ. ಎಷ್ಟೋ ಜನ ನಿರಾಶ್ರಿತ ಹೆಣ್ಮಕ್ಳು ಮನೇಲೇ ಮಾಡ್ತಿರೋ ಪ್ರಾಡಕ್ಟು. ಇದರಿಂದ ಎಷ್ಟೋ ಹೆಣ್ಮಕ್ಳಿಗೆ ಕೆಲಸ ಸಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ಇದ್ರ ಮಾಲೀಕನು ಇದರಿಂದ ಬರೋ ದುಡ್ಡನ್ನು ಈ ಕ್ಯಾನ್ಸರಿಂದ ಬಳಲ್ತಾ ಇರ್ತಾರಲ್ಲ ಮಕ್ಕಳು, ಅವ್ರ ಟ್ರೀಟ್ಮೆಂಟಿಗೆ ಬಳಸ್ತಾನಂತೆ. ಅವರೆಲ್ಲ ಸೇರಿ ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗ್ತಿರೋವಾಗ ನನ್ನ ಮಗನೂ ಅದರೊಳಗೆ ಭಾಗಿಯಾಗಲಿ ಅಂತ ನನಗನ್ನಿಸ್ತು. ನೀ ಹೇಳ್ತಾ ಇರೋದು ನಿಜ ಅನ್ನೋದಾದರೆ ನೀ ಇದನ್ನು ಸಹಾಯ ಅಂತ ಕೇಳಬಾರ್ದು, ಆರ್ಡರ್ ಮಾಡಬೇಕು. ಇಂಥ ಒಳ್ಳೆ ಕೆಲಸಕ್ಕೆ ಖಂಡಿತವಾಗ್ಲೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳ್ಕೊಂಡಿದ್ದೀರಲ್ಲ?